ಎಲ್ಲ ಜನರದು ಕೂಡ ಸೋಷಿಯೋ ಆಮೇಲೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿತ್ತು. ಅವರು 2015 ಮಾಡಿ ಮುಗಿಸಿದರು. ಆದರೆ ನಾನು 18ರಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡಾಗ ಅವ್ರು ಇನ್ನೂ ಸರ್ವೆ ರಿಪೋರ್ಟನ್ನು ಕೊಟ್ಟಿರಲಿಲ್ಲ. ಯಾಕಂತಂದರೆ ರೆಕಮೆಂಡೇಶನ್ಸ್ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಕೊಟ್ಟಿರಲಿಲ್ಲ. ಅದಾದಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಗ ವರದಿ ಕೊಡಲಿಕ್ಕೆ ಕಾಂತರಾಜ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಅವರು ಸಮಯ ಕೇಳಿದ್ರು, ಆದರೆ ಸಮಯ ಕೊಡಲಿಲ್ಲ. ಆದರೂ ಪುಟ್ಟರಂಗ ಶೆಟ್ಟರು ಅಂತೇಳಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿದ್ದರು, ಅವರು ಸಮಯ ಕೊಟ್ಟಿದ್ರು. ಅವ್ರಿಗೆ ರಿಪೋರ್ಟನ್ನು ತಗೋಬೇಡ ಅಂತೇಳಿ ಸೂಚನೆ ಕೊಟ್ಟವರು ಕುಮಾರಸ್ವಾಮಿ ಅವರು. ಅಲ್ಲಿಂದ ಆದಮೇಲೆ 3 ವರ್ಷ 10 ತಿಂಗಳು ಬಿಜೆಪಿ ಅವರು ಇದ್ರು ಅಧಿಕಾರದಲ್ಲಿ. ಅವರು ಕೂಡ ಅದನ್ನು ಜಾರಿ ಮಾಡಕ್ಕೆ ಹೋಗ್ಲಿಲ್ಲ, ತಗೊಳ್ಳಕ್ಕೂ ಹೋಗ್ಲಿಲ್ಲ. ಆಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದರು. ಅವರು ಶಿಫಾರಸುಗಳನ್ನು ಮಾಡಿದ್ರು, ಕೆಲವು ಶಿಫಾರಸುಗಳನ್ನು ಮಾಡಿದ್ರು. ಸೊ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ ಈ ರಿಪೋರ್ಟನ್ನು ಜಾರಿ ಮಾಡಬೇಕು ಅಂತ ಚರ್ಚೆ ಆದಾಗ, ಇತ್ತೀಚೆಗೆ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ ಇದು 10 ವರ್ಷಗಳಾಗ್ಬಿಟ್ಟಿದೆ, 10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ ಅಂತೇಳಿ ನಾವು ಇದನ್ನ ಮತ್ತೆ ರೀಸರ್ವೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನು ರಿಕ್ವೆಸ್ಟ್ ಮಾಡಿದ್ದೀವಿ. ಅದಕ್ಕೆ ಅವರು 3 ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀವಿ. ಆ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. Karnataka in the country is the first state to conduct a caste census after 1931. That is why we called it as a Karnataka model. No. Telangana is completed and it is implemented. ನಿಮಗೆಲ್ಲ ಸಾಮಾಜಿಕ ವ್ಯವಸ್ಥೆ ಗೊತ್ತಿದೆ, ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ. ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ವಾಟ್ ಎವರ್ ಟೋಲ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ದಿ ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಇಟ್. ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಸಿ ಅಹಿಂದ ಅಂತಂತಂದ್ರೆ ಎಲ್ರಿಗೂ ಸಮಪಾಲು ಸಮಬಾಳು ಸಿಗ್ಬೇಕಲ್ಲ, ಸಮಪಾಲು ಸಮಬಾಳು ಆಗ್ಬೇಕಲ್ಲ. ಇವತ್ತಿದೆಯಾ? ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ವರ್ಗ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಈ ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದಾರೆ? ಬರೀ ಜಾತಿ ಗಣತಿ ಅಲ್ಲ, ಅದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಪ್ರತಿಯೊಬ್ಬ ವ್ಯಕ್ತಿಯ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ವೆ ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಅವ್ರನ್ನೂ ಕೂಡ ಯಾರು ಅವಕಾಶಗಳು ಸಿಕ್ಕಿಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರೆಲ್ಲರನ್ನೂ ಕೂಡ ಮೇಲಕ್ಕೆ ಎತ್ತಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನ ರಾಹುಲ್ ಗಾಂಧಿ ಅವರು ಬಹಳ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಬಹುಶಃ ಯಾರು ಕೂಡ ಇಷ್ಟೊಂದು ಬಹಿರಂಗವಾಗಿ ಯಾವ ನಾಯಕರು ಕೂಡ ತಗೊಂಡಿರಲಿಲ್ಲ, ಅದನ್ನ ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ.